ರಾಜ್ಯ ಹಂತದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತವನ್ನು ಹಾಕುವುದರ ಮೂಲಕ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಮ್ಮ ಜಿಲ್ಲಾ ಹಂತಕ್ಕೆ ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಸಂಪೂರ್ಣ ಅಂತಂದ್ರೆ ಬಬ್ರುವಾನ್ ಸಾಹೇಬರು, ಶ್ರೀಮಾನ್ ಬಬ್ರುವಾನ್ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯ SC ST ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಾಮಾಜಿಕ ಪರಿವರ್ತನಾ ಸಮಿತಿಯ ಒಂದು ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನೊಂದ್ಸಲ ಚಪ್ಪಾಳೆ ಮೂಲಕ ನಾವು ಅವರಿಗೆ ಅದೇ ರೀತಿಯಾಗಿ ಇನ್ನು 4 ಜನ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ತಾವು ಕಂಟೆಸ್ಟ್ ಮಾಡಿದ್ದಾರೆ. ಕಂಟೆಸ್ಟ್ ಮಾಡಿದ್ದಕ್ಕಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಶ್ರೀಮಂತ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೀರಿ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಾವೆಲ್ಲರೂ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಉತ್ಸಾಹಿಯಾಗಿ ನಮಗ ಮಹಿಳಾ ಪ್ರತಿನಿಧಿ ಬೇಕಲ್ಲ, ನಾವು ಗೆಲುವು ಸೋಲು ಅದು ಸೆಕೆಂಡರಿ. ನಮ್ಮ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ನಾವೆಲ್ಲರೂ ಅಭಿನಂದನೆ ಮತ್ತು ಜಿಲ್ಲಾ ಹಂತದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು, ರಾಜ್ಯ ಮಟ್ಟದ ಅಧ್ಯಕ್ಷರು ಏನ್ ಮಾಡ್ತಾರೆ ಅಂತಂದ್ರೆ ವಿಜೇತರಾದ ಮತ್ತು ಇಲ್ಲಿ ಕಂಟೆಸ್ಟ್ ಮಾಡಿದಂತ ಎಲ್ಲಾ ಸದಸ್ಯರಿಗೆ ಹೂವಿನ ಹಾರವನ್ನು ಹಾಕುವುದರ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ನಾವು ಅವರಿಗೆ ಈ ಕಾರ್ಯಕ್ರಮದ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಸೊ ಹಾಗಾಗಿ ಮೊದಲಿಗೆ ನಮ್ಮ ಒಂದು ಬಬ್ರುವಾನ್ ಸರ್ ಅವರಿಗೆ ನಮ್ಮ ರಾಜ್ಯ ಹಂತದ ನಮ್ಮ ಅಧ್ಯಕ್ಷರು ಸರ್ಕಾರ ಮತ್ತು ಅರೆ ಸರ್ಕಾರ ನೌಕರ ಸಂಘಕ್ಕೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ರಾಜ್ಯ ಘಟಕದ ವತಿಯಿಂದ ಇವತ್ತಿನ ದಿವಸ ಬೀದರ್ ಜಿಲ್ಲಾ ಈ ಒಂದು ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ನೇಮಕಾತಿಯನ್ನು ಮಾಡಲಾಯಿತು. ಈ ಒಂದು ಅಧ್ಯಕ್ಷರ ನೇಮಕಾತಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಅಮೃತ ಮೊಳಕೆರೆ ಅವರ ನೇತೃತ್ವದಲ್ಲಿ ಈ ಒಂದು ಅಧ್ಯಕ್ಷರ ನೇಮಕಾತಿಯನ್ನು ಇವತ್ತಿನ ದಿವಸ ಮಾಡಲಾಯಿತು. ಈ ನೇಮಕಾತಿಯಲ್ಲಿ ನಾವು ಸುಮಾರು ನಮ್ಮೆಲ್ಲ ಸಹೋದರ ಬಾಂಧವರು ಸುಮಾರು 5 ಜನರು ನಾವೇನಪ್ಪ ಅಂದ್ರೆ ಒಂದು ಸ್ಪರ್ಧೆ ಮಾಡಿ ಈ ಸ್ಪರ್ಧೆಯಲ್ಲಿ ನಾವೆಲ್ಲರ ಒಂದು ಸರ್ವಾನುಮತದಿಂದ ಎಲ್ಲ ಸಹೋದರ ಸರ್ವಾನುಮತದಿಂದ ಇವತ್ತಿನ ದಿವಸ ಬಹುಮತದೊಂದಿಗೆ ನನಗ ಶ್ರೀ ಬಬ್ರುವಾನ್ ಬೆಳಂಗಿ ಗ್ರಾಮಾಡಳಿತಾಧಿಕಾರಿ ಬೀದರ್ ಅವರನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ನೌಕರ ಬಾಂಧವರಿಗೆ ಹಾಗೂ ಇಡೀ ಒಂದು ಸಾಮಾಜಿಕ ಪರಿವರ್ತನಾ ಸಂಘದ ಎಲ್ಲ ಸದಸ್ಯರಿಗೆ ನಾನೇನಪ್ಪ ಅಂದ್ರೆ ಚಿರಋಣಿಯಾಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಮುಂಬರುವ ದಿನಗಳಲ್ಲಿ ಯಾವುದೇ ನಮ್ಮದೊಂದು ಸರ್ಕಾರಿ ಏನೊಂದು ಅರೆ ಸರ್ಕಾರಿ ನೌಕರ ನಾವು SC ST ನೌಕರರಿದ್ದೀವಿ, ಈ ನೌಕರ ಮೇಲೆ ಇಡೀ ಜಿಲ್ಲೆಯಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ ಯಾವುದೇ ಸಮಸ್ಯೆಗಳಾಗಲಿ, ಅವ್ರ ನೌಕರಿಗೆ ಯಾವುದೇ ಕಾರಣಾಂತರದಿಂದ ಸಮಸ್ಯೆಗಳಾಗಲಿ ಅಂತ ಯಾವುದೇ ಸಮಸ್ಯೆಗಳಿಗೆ ನಾವು ಸ್ಪಂದಿಸೋದ್ರ ಮೂಲಕ ಅವ್ರಿಗೊಂದು ಒಳ್ಳೆ ಏನೊಂದು ಸೇವಾ ಮಾಡೋಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ವಾತಾವರಣವನ್ನು ನಾವು ಸೃಷ್ಟಿಸ್ತೇವೆ. ಅದರ ಜೊತೆಗೆ ಇಡೀ ಇವತ್ತು ಸರ್ಕಾರದಲ್ಲಿ ನಾವು ನೋಡಿದಾಗ ಮತ್ತು ಇನ್ನಿತರ ಸಾಮಾಜಿಕ ಏನು ನಮ್ಮ ಸಾಮಾಜಿಕ ಪರಿವರ್ತನೆ ಅಂತಿದೆ ಅದರಲ್ಲಿ ವರ್ಡ್ ಓನ್ಲಿ ಫಾರ್ SC ST ಎಂಪ್ಲಾಯ್ಸ್ ಆ್ಯಂಡ್ ನಾನ್ ಎಂಪ್ಲಾಯ್ಸ್ ಅಂತಿಲ್ಲ. ಅದ್ರ ಜೊತೆಗೆ ನಾವೇನಪ್ಪ ಅಂದ್ರೆ ಸಾಮಾಜಿಕ ಪರಿವರ್ತನೆ ಕೂಡ ಇದೆ. ಸಾಮಾಜಿಕ ಪರಿವರ್ತನೆ ಅಂದಾಗ ಇಡೀ ನಮ್ಮ ಫ್ಯಾಮಿಲಿ ಕೂಡ ಅದರೊಳಗೆ ಬರ್ತದೆ ಆ ಒಂದು ಚೌಕಟ್ಟಿನಲ್ಲಿ. ಸೊ ಹೀಗಾಗಿ ನಮ್ಮ ಫ್ಯಾಮಿಲಿಗಳಿಗಾಗಲಿ, ನಮ್ಮ ಮಹಿಳೆಯರಿಗಾಗಲಿ, ಮಕ್ಕಳಿಗಾಗಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಾಗಲಿ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಾವು ಸರ್ಕಾರದ ಮೂಲಕ ಒಂದು ನ್ಯಾಯಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಒಂದು ಹೋರಾಟ ಮಾಡೋದ್ರ ಮೂಲಕ ನಾವು ಒಂದು ಒಳ್ಳೆ ಒಂದು ಸೇವೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಳ್ತೇವೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗಾಗಲೇ ನಾವು ಸಾಕಷ್ಟು ನಾವು ಒಂದು ಸರ್ಕಾರಿ ನೌಕರಿದ್ದೀವಿ, ಎಲ್ಲರಿಗೂ ಕೂಡ ಭಾಳ ಒಂದು ಸೇವಾ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಈಗಾಗಲೇ. ಅಂಥವೆಲ್ಲ ಇದ್ದಾಗ ಕೂಡ ನಾವೇನಪ್ಪ ಅಂದ್ರೆ ಸ್ಪಂದಿಸಿ ಇವರೆಲ್ಲರಿಗೂ ಕೂಡ ನಾವು ಒಂದು ಒಳ್ಳೆ ಒಗ್ಗಟ್ಟಿನಿಂದ ಒಳ್ಳೆ ಸೇವೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡುವಂಥ ವಾತಾವರಣ ಸೃಷ್ಟಿಸಿವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ದಿವಸ ಏನು ನನಗೊಂದು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮೆಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ, ರಾಜ್ಯ ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಸಮಸ್ತ ನೌಕರ ಬಾಂಧವರಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ, ನಿಮ್ಮ ನೌಕರರ ಹಿತದೃಷ್ಟಿಯಿಂದ ನೀವು ಅವರ ಕ್ಷೇಮವನ್ನು ನೀವು ಕಾಪಾಡಲಿಕ್ಕೆ ಜಿಲ್ಲಾಧ್ಯಕ್ಷರಾಗಿ ಧನ್ಯವಾದ. ಆದರೆ ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥ ಒಂದು ವರ್ಡನ್ನು ಹೇಳಿದ್ರಿ. ಒಂದು ಸಾರ್ವಜನಿಕ ನಿಮ್ಮ ಕಚೇರಿಯಲ್ಲಿ ಬಂದಾಗ ನಿಮ್ಮಿಂದ ಬಯಸ್ತಕ್ಕಂಥದ್ದು ಒಂದು ನ್ಯಾಯಯುತವಾದಂತಹ ಬೇಡಿಕೆ ಇಟ್ಟಾಗ ಯಾರೋ ನಿಮ್ಮ ಅಧಿಕಾರಿಗಳು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದಾಗ ನೀವು ನಿಮ್ಮ ಅಧಿಕಾರಿಗಳನ್ನು ಬಚಾವ್ ಮಾಡ್ಕೊಳ್ತಕ್ಕಂಥ ಕೆಲಸ ನಿಮ್ಮ ಯೂನಿಯನ್ ಆಗಿದ್ದೇನಾ ಅಥವಾ ಸಾಮಾಜಿಕ ಪರಿವರ್ತನೆ ಸಾರ್ವಜನಿಕರಿಗಾಗಿ ಕೂಡ ಇದೆನಾ? ನಾವು ಈ ಸಾಮಾಜಿಕ ಪರಿವರ್ತನೆ ಅಂದ್ರೆ ಇದರಲ್ಲಿ ಇನ್ಕ್ಲೂಡ್ ಆಗ್ಲತ್ತರ ಇಡೀ ಸಮಾಜದ ನಮ್ಮ ಬಂಧು ಬಳಗಾಗಲಿ, ಎಲ್ಲ ರೈತರಾಗಲಿ, ಪ್ರಗತಿಪರ ಸಾರ್ವಜನಿಕರಾಗಲಿ, ಚಿಂತಕರಾಗಲಿ, ಅವ್ರಿಗೆ ಎಲ್ಲರನ್ನೂ ಕೂಡ ಒಂದೇನು ಕಾನೂನಿನಲ್ಲಿ ಯಾವುದೇ ರೀತಿ ಅವ್ರಿಗೆ ಓಡಾಡಲಾರ್ದಂಗೆ, ಅವ್ರಿಗೆ ತಕ್ಲೀಫ್ ಆಗ್ಲಾರ್ದಂಗೆ ಸೇವೆ ಒದಗಿಸೋದು ಕೂಡ
ನಮ್ಮ ಈ ಒಂದು ಸಂಘದ ಧ್ಯೇಯ ಉದ್ದೇಶವನ್ನು ನಾವು ಒಳಗೊಂಡಿದ್ದೀವಿ ರೀ. ಅದ್ರ ಜೊತೆಗೆ ಯಾರೇ ಸಾರ್ವಜನಿಕರು ಕೂಡ ನಮಗೆ ಬಂದು ಸರ್ ಇಂಥ ಒಂದು ಕೆಲಸ ಆಗಲಾಗ್ಯದ ನಿಮ್ಮ ಕಚೇರಿ ಅಥವಾ ಇನ್ನಿತರ ಕಚೇರಿ ಇಡೀ ಕರ್ನಾಟಕದ 84 ಏನು ಇಲಾಖೆಗಳದಾವ, ಈ ಇಲಾಖೆಗಳಲ್ಲಿ ಎಲ್ಲೇ ಯಾರು ಸಾರ್ವಜನಿಕರು ಕೂಡ ನಮಗೆ ಬಂದು ಸ್ಪಂದಿಸಿ ಸರ್ ಇಂಥ ಒಂದು ನಾವು ಪಟ್ಟಿನಿ ಈ ರೀತಿ ತಕ್ಲೀಫ್ ಆಗ್ತದೆ, ನಮಗೆ ಕೆಲಸ ಆಗಲ್ಲ ಅಂದ್ರೆ ಆ ಅಧಿಕಾರಿಗಳು ಕೂಡ ನಾವು ಮನವೊಲಿಸಿ ಅವ್ರಿಗೆ ಸ್ಪಂದಿಸಿ ಈ ಸಬ್ಜೆಕ್ಟ್ ಕುರಿತು ಡಿಸ್ಕಸ್ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಂಘದ ಜೊತೆಯಿಂದ ನಾವು ಮಾಡ್ತೀವಿ ಕಂಪಲ್ಸರಿ. ಸಾಮಾಜಿಕ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಾಮಾಜಿಕ ಪರಿವರ್ತನೆ ಸಂಘದ ಬೀದರ್ ಜಿಲ್ಲೆಯ ವತಿಯಿಂದ ಬಬ್ರುವಾನ್ ಬೇಮಳಗಿ ಅವರನ್ನು ಸರ್ವಾನುಮತದಿಂದ ಹಾಗೂ ಕಾನೂನಾತ್ಮಕವಾಗಿ 324 ಹಿಡ್ಕೊಂಡು 329 ಆರ್ಟಿಕಲ್ ಏನು ಹೇಳುತ್ತೆ ದಟ್ ಈಸ್ ಡೆಮೋಕ್ರಸಿ ಪ್ರಕಾರ ನಾವು ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳ ಪ್ರಕಾರದಿಂದ ಇವತ್ತಿನ ದಿವಸ ಪ್ರಚಂಡವಾಗಿ ಆ ಮತವನ್ನು ಗಳಿಸಿ ಬಬ್ರುವಾನ್ ಬೇಮಳಗಿ ಆಯ್ಕೆ ಆಗಿದ್ದಾರೆ. ಹಾಗೂ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸುತ್ತಾ ಸಂಘಟನೆಯ ಗುರಿ ಏನಿದೆ, ಉದ್ದೇಶ ಏನಿದೆ, ನಾವು ಸಮಾಜಕ್ಕೆ ಅಂದ ತಕ್ಷಣ ಈ ಮಾಧ್ಯಮದವ್ರು ಒಂದು ಪ್ರಶ್ನೆ ಕೇಳಿದಿರೋ ಸಮಾಜಕ್ಕೆ ನೀವು ಕೊಡ್ತೀರಂತ ನಾನು ನೇರವಾಗಿ ಹೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1950 ಹೇಳ್ತಾರೆ, ಆರ್ಟಿಕಲ್ 38 ಹೇಳಿ ಹಿಡ್ಕೊಂಡು ಹೇಳ್ತಾರೆ. ಸಾಮಾಜಿಕ ಪರಿವರ್ತನೆ ಅಂದರೆ ಏನು? ಸಮಾಜ ಅಂದ್ರೆ ತನ್ನ ತಾಯಿ ತಂದೆ, ಸಮಾಜ ಅಂದರೆ ತನ್ನ ತಂಗಿ ತನ್ನ ಅಣ್ಣ, ಅವ್ರ ಮೇಲೆ ಅನ್ಯಾಯ ಆಗಿದ್ದಾರೆ ಸರ್ಕಾರಿ ನೌಕರರು ಬಂದು ಕೇಳಬೇಕಂತೇಳಿ ಅದು ಧರ್ಮದ ನಿಮ್ಮದು ಅಂತೇಳಿ ನಿಮಗೆ ಮೀಸಲಾತಿ ಕೊಟ್ಟಿನಿ, ನೀವು ಹೋರಾಡಲೇಬೇಕಂತೇಳಿ ಒಂದು ಒತ್ತು ಮಾಡ್ತಾರೆ. ಸೊ ಹಾಗಾಗಿ ಆ ಪ್ರಶ್ನೆಗೆ ನಾನು ಅದನ್ನು ಕೊಡ್ತೀನಿ. ಮತ್ತು ನಮ್ಗೆ ಇನ್ನೂ ದೂರದಂತಿದೆ, ಹಾಗಾಗಿ ನಾವು ಅವಕ್ಕೆಲ್ಲ ನಾವು ಸರೌಂಡಿಂಗ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ ತನು ಮನ ಧನದಿಂದ. ಹಾಗಾಗಿ ಅಧ್ಯಕ್ಷರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೆವು. ಆ ಅಧ್ಯಕ್ಷರು ಏನೇನು ಯಾವ ಎಂಗಲ್ದಿಂದ ಹೋಗ್ತಾರ, 1 ಎಂಗಲ್ ಹೋಗ್ತಾರ, 2 ಎಂಗಲ್ ಹೋಗ್ತಾರ ಅಥವಾ 360 ಡಿಗ್ರಿ ಎಂಗಲ್ ಹೋಗ್ತಾರ ಅಂಬೋದು ಆ ಅಧ್ಯಕ್ಷರಿಗೆ ಜವಾಬ್ದಾರಿ ಇದೆ ಅವರಿಗೆ. ಸೊ ಹಾಗಾಗಿ ಇಲ್ಲಿನ ಮೇಲೆ ಇವತ್ತಿನ ಚಾರ್ಜ್ ಕೊಟ್ಟಿದ್ದೇವೆ ನಾವು. ಅವರು ತನು ಮನ ಧನದಿಂದ ನನ್ನ ಎಲ್ಲ ಸೋದರ ಭಾವತರದಿಂದ ಅವರೆಲ್ಲ ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮರು ಅಂತೇಳಿ ಇಡೀ ಪದಾಧಿಕಾರಿಗಳಿಗಲ್ಲದೇ ಇಡೀ ಜಿಲ್ಲೆಯ ತಾಲೂಕದ ಜನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನಾನೊಂದು ರಾಜ್ಯ ಅಧ್ಯಕ್ಷರಾಗಿ ಡಾಕ್ಟರ್ ಅಮೃತೇಶ್ ಮೋಳ್ಕೆರೆ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಮತ್ತು ಹಾಗೂ ಪದಾಧಿಕಾರಿಗಳಿಗೆ ವಿಶ್ವಾಸ ಇದೆ, ಬಬ್ರುವಾನ್ ಕೆಲಸ ಮಾಡ್ತಾರೆ ಅಂತೇಳಿ. ಹಾಗಾಗಿ ಇಷ್ಟೊಂದು ನನಗೆ ಅವಕಾಶ ಕೊಟ್ಟರಿ. ಮಾಧ್ಯಮದರು ಕೂಡ ಸುದೀರ್ಘವಾಗಿ ನಮಗೆ ಸಹಾಯ ಮಾಡಿದ ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಹೀಗೆ ಮಾಧ್ಯಮದರು ಬಂದರೆ ಮಾತ್ರ ಪರಿವರ್ತನೆ ಅಂತ ಬಾಬಾ ಸಾಹೇಬರು ಅದನ್ನು ಕೊಂಡು ನಾವು ತಾವು 4ನೇ ಅಂಗ ಮಾಧ್ಯಮದರು ಎಲ್ಲಿ ಮಾಧ್ಯಮದಿಲ್ಲ ಅಂದ್ರೆ ತತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಸೊ ಹಾಗಾಗಿ ನೀವು ಕೂಡ ನಮಗೆ ಸಹಕಾರ ಮಾಡಬೇಕು. ಬರೀ ನಾವೇ ಅಷ್ಟೇ ಅಧ್ಯಕ್ಷರು ಮಾಡಬೇಕಂಬೋದಿಲ್ಲ, ಅಧ್ಯಕ್ಷರು ಎಲ್ಲ ನ್ಯಾಯ ಕೇಳ್ತಾವ್ರು ಅಲ್ಲಿ ಮಾಧ್ಯಮದವ್ರು ಬರಬೇಕಂತ ಹೇಳ್ತಾ ತಮಗೂ ಕೂಡ ಕೈ ಜೋಡಿಸಿ ಕೇಳ್ಕೊತೆ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ ಅಂತ ಹೇಳ್ಕೊತಾ ಜೈ ಭೀಮ್ ಜೈ ಸಂವಿಧಾನ.